ಫಿಸಿಕಲಿ ಮೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರೆ ಅಕ್ಕಪಕ್ಕ ಕೂತು ಮಾತಾಡೋದು ಅಂತ. ಪ್ರೊಫೆಷ್ನಲ್ಸ್ ಹಾಗೆ ಇದ್ದಾರೆ ಇವಾಗ. ಮಂಡೇ ಟು ಫ್ರೈಡೇ ಈವ್ನಿಂಗ್ ಕೆಲಸ ಮಾಡ್ತಾರೆ, ಈವ್ನಿಂಗ್ ದೇ ವಿಲ್ ಗೋ ಫಾರ್ ದ ಪಾರ್ಟೀಸ್, ನೆಕ್ಸ್ಟ್ ಡೇ ಏನೋ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಈ ಪಾರ್ಟಿಗಳ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಇಸ್ ಇಟ್ ಗೋನ್ ವರ್ಕ್? ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ, ಅಥವಾ ದೇ ವಿಲ್ ಗೋ ಟು ಸಮ್ ಪ್ಲೇಸಸ್, ಕೆಫೇಸ್, ಪಬ್ಸ್, ಇಲ್ಲಿಗೆ ಹೋಗಿ ನಾವು ಒಟ್ಟಿಗೆ ಸೇರ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಸ್ ಇಟ್ ಗೋನ್ ವರ್ಕ್? ಅದು ಹೆಲ್ಪ್ ಮಾಡುತ್ತಾ? ಈಗ ಜನರಲಾಗಿ ಸೋಷಿಯಲ್ ಕನೆಕ್ಷನ್ನು ಇಂಪಾರ್ಟೆಂಟ್ ಅನ್ನೋದು ವೆಲ್ ನೋನ್ ಥಿಂಗ್. ಅಂದರೆ ನಮಗೊಂದು ಸೋಷಿಯಲ್ ಕನೆಕ್ಷನ್ ಇರಬೇಕು ಅಂತ. ಈಗ ಪ್ರಶ್ನೆ ಬರೋದು ಆ ಸೋಷಿಯಲ್ ಕನೆಕ್ಷನ್ ಯಾವ ಲೆವೆಲಲ್ಲಿದೆ ಅಂತ ಹೇಳ್ಬಿಟ್ಟು. ನಾನು ಜಸ್ಟ್ ನಾನು ಒಬ್ಬರ ಜೊತೆ ಟೈಮ್ ಸ್ಪೆಂಡ್ ಜಸ್ಟ್ ಮಾಡಿದೆ ಅಂದರೆ ಅದರಲ್ಲಿ ಆ ಬಾಂಡಿಂಗ್ ಬೆಳೆದಿದೆಯಾ, ಅಥವಾ ಆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಎಂಥ ಕ್ವಾಲಿಟಿ ಟೈಮ್ ಅನ್ನೋದು ಬರುತ್ತೆ. ಈಗ ಕೆಲವೊಮ್ಮೆ ನಾವು ಒಬ್ಬರ ಜೊತೆ ಸುಮ್ಮನೆ ಸೈಲೆಂಟಾಗಿ ಕೂತು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿರಬಹುದು. ಅದು ನಮ್ಮ ವೇವ್ ಲೆಂತ್ ಮೇಲೆ ಅಥವಾ ಕನೆಕ್ಷನ್ ಮೇಲೆ ವರ್ಕೌಟ್ ಆಗುತ್ತೆ. ಸೊ ಹಾಗಾಗಿ ಸೋಷಿಯಲ್ ಕನೆಕ್ಷನ್ ಅಂದರೆ ಒಬ್ಬರ ಜೊತೆ ಜಸ್ಟ್ ಟೈಮ್ ಸ್ಪೆಂಡ್ ಮಾಡೋದಷ್ಟೇ ಇರೋದಿಲ್ಲ. ಈಗ ನಾವು ಆಫೀಸ್ನಲ್ಲಿ ಆಬ್ವಿಯಸ್ಲಿ ಓಕೆ, ಈಗ ರಿಮೋಟ್ ವರ್ಕಿಗೂ ಆಫೀಸಿಗೂ ಡಿಫ್ರೆನ್ಸ್ ಖಂಡಿತ ಇರುತ್ತೆ. ನಾನು ಒಬ್ಬನೇ ಮನೆಯಲ್ಲಿ ಕೂತ್ಕೊಂಡು ಜಸ್ಟ್ ಲಾಗಿನ್ ಆಗಿದ್ದೀನಿ ಅನ್ನೋದಕ್ಕೂ ಆಫೀಸಲ್ಲಿ ಮುಖಗಳನ್ನು ನೋಡ್ಬೋದು ಅನ್ನೋದು ಅದು ಪಾಸಿಟಿವ್ ಇದ್ದೇ ಇರುತ್ತೆ. ಯಾಕೆಂದರೆ ಆ್ಯಸ್ ಎ ಹ್ಯೂಮನ್, ನಮ್ಮ ಹ್ಯೂಮನ್ ಫೇಸ್ ನೋಡಿದಾಗನೇ ಅದರದ್ದು, ಅಥವಾ ಈಗ ಏನೋ ಪೆಟ್ಟನ್ನು ಇಟ್ಕೊಂಡಾಗನೂ ಸೇಮ್ ಥರದ ಒಂದು ಅದೊಂದು ಲೈಫ್ ಇದೆ, ಲೈಫ್ ಫಾರ್ಮ್ ನನ್ನ ಸುತ್ತಮುತ್ತ ಅನ್ನೋದಕ್ಕೆ ಪಾಸಿಟಿವ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಏನೂ ಮಾಡಿಲ್ಲ ಅನ್ನೋದಕ್ಕಿಂತನೂ ಅಟ್ಲೀಸ್ಟ್ ಯಾರ್ದೋ ಜೊತೆ ಪಾರ್ಟಿಗೆ ಹೋಗಿ ಬರ್ತಿದ್ದೀನಿ ಅನ್ನೋದು ಸ್ವಲ್ಪ ಬೆಟರ್ ಅಂತ ಅಂದ್ಕೊಳ್ತೀನಿ ನಾನು ಆಗ್ತಿದ್ದೀನಿ. ಆದರೆ ಅದು ನೆಗೆಟಿವ್ ಆಗಿ ಏನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ ಅಂತ. ನಾನು ಪಾರ್ಟಿಗೆ ಹೋಗಿ ಬರೀ ನಾನು ಕುಡಿತಾ ಇದ್ದೀನಿ ಅಂದರೆ ಅದು ಹೆಲ್ತಿಂದ ಎಫೆಕ್ಟ್ ಖಂಡಿತ ಆಗುತ್ತೆ. ಅದು ಇನ್ನೊಂದು ರೀತಿ ಕೆಟ್ಟ ಎಫೆಕ್ಟ್. ನೀವು ಒಂದು ಪಾಸಿಟಿವ್ ತೊಗೊಳಕ್ಕೆ ಹೋಗಿ ನನಗೆ ಹೆಂಗೆ ಅಂದರೆ ನನಗೆ ಫ್ರೂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಐಸ್ ಕ್ರೀಮ್ ಎಲ್ಲ ನಾನು ಏನೋ ಸವರ್ಕೊಂಡು ತಿಂತೀನಿ ಅಂದರೆ ನಿಮಗೆ ನೆಗೆಟಿವ್ದು ಇದೆ, ಪಾಸಿಟಿವ್ದು ಇದೆ, ನಾನು ನಲಿಫೈ ಆಗಿಬಿಡ್ಬೋದು ಅನ್ನೋದು ಒಂದು ರೀತಿಯಲ್ಲಿ. ಸೊ ನೀವು ಪಾರ್ಟಿ ಅಥವಾ ಈ ಕ್ಲಬ್ ಈ ಸಂಸ್ಕೃತಿನ ನೀವು ಹೇಳಿದ್ರೆ ಈಗ ಅದನ್ನು ಕ್ವಶನ್ ಮಾಡೋಕ್ಕಾಗೋದಿಲ್ಲ, ಅವರವರ ಲೈಫ್ ಸ್ಟೈಲು ಇದೆಲ್ಲ ಇರುತ್ತೆ. ಬಟ್ ನೀವು ಅದೇ ಥರದ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ನಾನೇನೋ ಮೆಡಿಟೇಷನ್ ಕ್ಯಾಂಪಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದಿರ್ಬೋದು, ಅಥವಾ ಏನೂ ಇಲ್ಲ, ನಾನು ಬೇಕಾದ್ರೆ ನಾವು ಫ್ರೆಂಡ್ಸ್ ಜೊತೆ ಯಾವಾಗಲೂ ಒಂದು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂಗ್ ಮೀಟಾಗಿ ಡಿಸ್ಕಸ್ ಮಾಡ್ತೀವಿ. ಅದು ನಾನು ಒನ್ ಆಫ್ ದಿ ನಂದು ಸೋಷಿಯಲ್ ನೆಟ್ವರ್ಕಿಂಗ್ ಇದರಲ್ಲಿ ನಾನು ಉಪಯೋಗಿಸೋ ಅಂಥದ್ದು. ನಾನು ಲೇಟ್ ನೈಟ್ ಪಾರ್ಟಿಗೆ ಹೋಗೋದಿಲ್ಲ, ಅದು ನನ್ನ ಇದು ಅಷ್ಟೇ ಅಲ್ಲ, ನನ್ನ ಇಂಟ್ರೆಸ್ಟ್ ಅಲ್ಲ ಅಷ್ಟೇ. ಸೊ ಆ ಥರದ್ದು ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ನೈಟ್ ಪಾರ್ಟಿಗೆ ಹೋಗಬೇಕು ಅಂತ ಏನಿಲ್ಲ. ಯಾಕಂದರೆ ನೀವು ನೈಟ್ ಪಾರ್ಟಿಗೆ ಹೋಗಿ ನಿಮ್ಮ ನಿದ್ದೆನೂ ಹಾಳಾಗತ್ತೆ, ಅದರಿಂದನೂ ಸ್ಟ್ರೆಸ್ ಬರ್ಬೋದು. ನಿದ್ದೆ ಹಾಳಾಗುತ್ತೆ, ಅದರ ಜೊತೆಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ದಟ್ ಲೀಡ್ಸ್ ಟು ಅನದರ್ ಪ್ರಾಬ್ಲಮ್. ಅದು ಮೆಂಟಲ್ ಹೆಲ್ತು ಹೌದು, ದೈಹಿಕ ಪ್ರಾಬ್ಲಮ್ಸು ಹೌದು. ಹಾಗಾಗಿ ನಾನು ಯಾಕೆಂದರೆ ಬೆಂಗಳೂರಿನಲ್ಲಿ ಇರೋದ್ರಿಂದ, ಬೆಂಗಳೂರಿನಲ್ಲಿ ಪಬ್ ಸಂಸ್ಕೃತಿಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಕಳೆದ ಒಂದು 5-10 ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ನೀವು ಎವ್ರಿ ಫ್ರೈಡೇ ಈವ್ನಿಂಗ್ ಶುರು ಆಯಿತು ಅಂದರೆ ಬೆಂಗಳೂರಿನಲ್ಲಿ ಒಂದು ಪಬ್ ನೈಟ್ ಶುರು ಆಗುತ್ತೆ. ಹಂಗಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಆ್ಯಂಡ್ ಬಹಳಷ್ಟು ಜನ ಈ ಪಬ್ಬು ಪಾರ್ಟೀಸ್ ಹೋಗೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ನಾರ್ಮಲ್ ಇರಲ್ಲ, ಅವರ ಮಂಡೇನೂ ನಾರ್ಮಲ್ ಇರಲ್ಲ, ವರ್ಕ್ ಬ್ಯಾಲೆನ್ಸು ಅಲ್ಲಿ ಎಡವಟ್ಟಾಗುತ್ತೆ. ಅದೇ ಕಾರಣಕ್ಕೆ ಈ ಕ್ವೆಶ್ಚನ್ ತೊಗೊಂಡಿದ್ದೆ.